ಏನು ವ್ಯತ್ಯಾಸ? ತುಂಬಿದ ಕೂಡ ತುಳುಕ್ತು ಅಂದರೆ ವ್ಯತ್ಯಾಸ ಅಲ್ಲ, ಮಳೆ ಬೆಳೆ ಸಮೃದ್ಧಿ ಅಂತೂ ಆಗುತ್ತೆ, ರೈತರು ಚೆನ್ನಾಗಿರ್ತಾರೆ. ಇಲ್ಲಿ ವ್ಯತ್ಯಾಸ ಏನೂ ಕಂಡು ಬರೋದಿಲ್ಲ. ತುಳಿಕಿತಲೇ ಅಂದರೆ ಭವಿಷ್ಯ ನುಡಿತಾ ಇರೋದು ಅದು. ಹಂಗೆ ನಮ್ಮ ಮನಸ್ಸನ್ನು ನಾವು ಕೆಡಿಸ್ಕೊಂಡಾಗ ನಾವು ಅಡ್ಡದಾರಿಗೆ ಹೋಗ್ತೀವಿ ಅಂತಕ್ಕಂಥ ಒಂದು ಸಂದೇಶ ಇದು. ರಾಜಕೀಯವಾಗಿ ಅಲ್ಲ, ರಾಜಕೀಯವಾಗಿಯೂ ಎಲ್ಲರೂ ಸದ್ಭಕ್ತರೇ ಇಲ್ಲಿಗೆ. ರಾಜಕೀಯವಾಗಿಯೂ ಅವ್ರ ಮನಸ್ಸನ್ನು ಕೆಡಿಸ್ಕೊಂಡಾಗ ಏನಾದರೂ ಸ್ವಲ್ಪ ಏರುಪೇರು ಮಾಡ್ಕೊಂಡಾಗ ಇದು ತುಳುಕಬಹುದು ಅಂತಕ್ಕಂಥ ಒಂದು ಗೂಢಾರ್ಥ ಅದರಲ್ಲಿದೆ. ಅದಕ್ಕೆ ಭಾಳ ಬುದ್ಧಿವಂತಿಕೆಯಿಂದ ಹೆಜ್ಜೆ ಇಟ್ಕೊಂಡು ಹೋಗೋದು ಒಳ್ಳೆಯದು. ಅವರೇ ಅಂತಲ್ಲ, ಎಲ್ಲರೂ ಕೂಡ ರಾಜಕೀಯವಾಗಿ ಎಲ್ಲರೂ ಕೂಡ ಎಲ್ಲ ಪಕ್ಷದವರು ಆಗಲಿ, ಎಲ್ಲ ರಾಜಕಾರಣಿಗಳು ಎಲ್ಲ ವಿಚಾರವಂತರಾಗಿ ಅದನ್ನು ನಡೆಸ್ಕೊಂಡು ಹೋದ್ರೆ ಮಾತ್ರ ಅದು ಒಳ್ಳೆಯದಾಗುತ್ತೆ. ಸರಿ, ಹಿಂದೆ ಡಿ ಕೆ ಶಿವಕುಮಾರ್ ಬಂದಾಗ ಯಾವ ಪೂಜೆ ಏನು ಕಂಟಕ ಇತ್ತು? ಇಲ್ಲಿ ಹೆಲಿಕಾಪ್ಟರ್ ಮೇಲೆ ಹೋದ್ರೆ ಅವರು ನಮಗೆ ಹಿಂದಿನಿಂದನೂ ದೇವರ ಮೇಲೆ ಯಾರೂ ಹೋಗೋದಿಲ್ಲ ಅಂತಕ್ಕಂಥ ಒಂದು ಪ್ರತೀತಿ ಇದೆ. ಅದರಲ್ಲೂ ಕೈಲಾಸ ಇದ್ದಂಗೆ ತೊಂದರೆ ಆಗುತ್ತೆ. ತೊಂದರೆ ಆಗುತ್ತೆ ಅಂತಕ್ಕಂಥದ್ದನ್ನು ಹಿಂದಿನಿಂದನೂ ನಮಗೆ ನಮ್ಮ ಹಿರಿಯರು ಹೇಳ್ದಂಗೆ ನಾವು ಅವರಿಗೆ ಸೂಕ್ಷ್ಮವಾಗಿ ತಿಳಿಸಿದ್ವಿ. ನಾವು ಹೌದಾ ಹಿಂಗಾಯ್ತು, ಹಂಗಾರೆ ನಾನು ಬಂದು ಪೂಜೆ ಮಾಡಿಸ್ತೀನಿ ಅಂದರೆ ಅದಕ್ಕೆಲ್ಲ ದೋಷ ಪರಿಹಾರ ಮಾಡಿ ಕಳಿಸಿದ್ದೀವಿ. ಮೈಲಾರಲಿಂಗನ ಆಶೀರ್ವಾದ ಯಾವಾಗಲೂ ಸದಾಕಾಲ ಅವ್ರಿಗಿದೆ ಅಂತ ಹೇಳಿ ಆವಾಗಲೇ ನಾವೆಲ್ಲ ದೋಷ ಕಳೆದು ಕಳಿಸಿದ್ದೀವಿ. ಏನು ತೊಂದರೆ ಇಲ್ಲ. ಅದರ ಭಗವಂತನಿಗೆ ಇಚ್ಛೆ ಇದ್ದರೆ ಆಗಲಿ, ನಮ್ಮದೇನು ಅದೆಲ್ಲ ಭಗವಂತನಿಗೆ ಬಿಟ್ಟಿದ್ದದು. ನಾವು ಇಂಥರ ಆಗಬೇಕು ಅವರೇ ಆಗಬೇಕಂತ ನಾವು ಹೇಳೋಕ್ಕಾಗಲ್ಲ. ಅವ್ರಿಗೀಗ ತೊಡಕುಗಳು ಉಂಟಾಗ್ತದೆ ಸಿಎಂ ಕುರ್ಚಿಯಲ್ಲಿ, ಅದೇ ಕಂಟಕ ಆಯ್ತಾ ಅಂತ? ಏನಿಲ್ಲ ಆ ಥರದ್ದು ಏನೂ ಆಗೋದಿಲ್ಲ. ಮತ್ತೊಂದು ಸಾರಿ ಬಂತು ಈ ನಮ್ಮ ಕಾರಣಕ್ಕದ ಅರ್ಥನ ಆಗಿದೆ. ತುಂಬಿದ ಕೊಡಪ್ಪನ ತುಳಿಕಿತಿಲ್ಲ ಅಂದರೆ ಮನಸ್ಸನ್ನು ಏರುಪೇರು ಮಾಡ್ಕೊಂಡಾಗ ಮಾತ್ರ. ಎಲ್ಲರೂ ಹೊಂದಾಣಿಕೆಯಿಂದ ಹೋದಾಗ ಅದು ಒಳ್ಳೇದಾಗಿ ಆಗ್ತದೆ. ತುಂಬಿದ ಕೊಡಪ್ಪ ಅಂತಾರನೇ ಇರ್ತದೆ. ಈಗ ಯಾವ್ಯಾವ ಪೂಜೆ ಮಾಡಿದ್ರು ಸರ್? ಅವತ್ತು ರುದ್ರಾಭಿಷೇಕ ಮಾಡಿದ್ವಿ. ಅವರಿಗೆ ರುದ್ರಾಭಿಷೇಕದ ನೀರಿನಿಂದ ಅವರಿಗೆ ಅಭಿಷೇಕವನ್ನು ಮಾಡಿ ಅವರಿಗೆ ಪ್ರೋಕ್ಷಣೆ ಮಾಡಿರ್ತಕ್ಕಂಥದ್ದಿದೆ. ಅದರಿಂದ ಅವರಿಗೆಲ್ಲ ಕಂಟಕ ಪರಿಹಾರ ಆಯಿತು ಅಂತಕ್ಕಂಥ ನಮಗೆ ದೂರವಾಣಿ ಮುಖಾಂತರ. ಅವರ ಜಾತಕದಲ್ಲಿ ಸಿಎಂ ಆಗುವ ಇದು ಇದೆಯಾ ಸರ್? ಸಿಎಂ ಆಗೋ ಅಂಥ ಯೋಗ ಅವ್ರಿಗೆ ಇದೆ. ಆಗಲಿ, ಅವರು ಆಗಲಿ, ಎಲ್ಲರೂ ಪ್ರತಿಯೊಬ್ಬರು ಸಿಎಂ ಆದ್ರೆ ನಮಗೆ ನಮ್ಮ ಕ್ಷೇತ್ರಕ್ಕೆ ಒಳ್ಳೆಯದೇ. ನಾವು ಗುರುಗಳಾಗಿ ಇಂಥದ್ದು ಯೋಗ ಇದೆ ಅವರಿಗೆ. ಸಿಎಂ ಆಗ್ತಕ್ಕಂಥ ಯೋಗನೇ ಇದೆ. ಆದಷ್ಟು ಶೀಘ್ರದಲ್ಲಿ ಆಗಲಿ, ಒಳ್ಳೆಯದಾಗಲಿ ಅಂತಕ್ಕಂಥದ್ದನ್ನು ಸಂದೇಶ ಕೊಡೋದು. ಕಾರಣಿಕದ ಗೂಢಾರ್ಥದಲ್ಲಿ ಅದು ಕಂಡು ಬರ್ತಾ ಇದೆ. ಸಿದ್ದರಾಮಯ್ಯನವರು ಹೇಗಿದ್ದಾರೆ, ಅವರು ತುಂಬಿದ ಕೊಡಪಾನ ಇದ್ದಂಗೆ ಇದ್ದಾರೆ. ಅದು ಅದರಲ್ಲಿ ಅವರವರಲ್ಲಿ ಏನಾದರೂ ಏರುಪೇರು ಮಾಡಿಕೊಂಡ್ರೆ ಅದು ಆಗ್ಬಹುದು ಅಂತ. ಬದಲಾವಣೆ ನಾನು ಹೇಳೋದಿಲ್ಲ, ಅದು ಕಾರಣಕ್ಕೆ ಹಂಗಿದೆ. ತುಂಬಿದ ಕೊಡಪಾನ ಹೋಗಿ ನಾವು ಹಿಂಗೆ ಶೇಕ್ ಮಾಡಿಬಿಟ್ರೆ ಅದು ತುಳುಕ್ತದೆ. ಅದು ಇಲ್ಲ, ತುಂಬಿ ತುಳುಕ್ಬೋದು, ಸಮೃದ್ಧಿನೂ ಕಾಣ್ಬೋದು. ಎಲ್ಲರ ಮನಸ್ಸು ಒಂದೇ ಥರ ಇದ್ದರೆ ಎಲ್ಲರ ತುಂಬಿದ ಕೊಡಪಾನ ಥರನೇ ಈ ಸರ್ಕಾರ ನಡ್ಕೊಂಡು ಹೋಗ್ಬೋದು.